ಮಹಾರಾಷ್ಟ್ರದ ಮಹಾಮಳೆಯಿಂದ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳು ಈಗ ತತ್ತರಿಸಿ ಹೋಗಿದ್ದಾವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈಗ ಭೀಮಾ ಪ್ರವಾಹದಿಂದ ವಿಜಯಪುರ ಮತ್ತು ಬಾಗಲಕೋಟೆ ಈಗ ತತ್ತರ. ವಿಜಯಪುರ ಜೊತೆಗೆ ಬಾಗಲಕೋಟೆ ಎರಡೂ ಜಿಲ್ಲೆಗಳ ಜನರು ಈಗ ತತ್ತರಿಸಿ ಹೋಗಿದ್ದಾರೆ. ಇಂದು ಎರಡೂ ಜಿಲ್ಲೆಗಳ ಪ್ರವಾಹ ಪೀಡಿತ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿಯನ್ನು ಕೊಡುತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ಈ ನೆರೆಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಸಿಟಿ ರವಿ, ಅರವಿಂದ ಬೆಲ್ಲಾದ್ ಹೀಗೆ ಸಾಕಷ್ಟು ಜನ ಈಗ ಭೇಟಿ ಕೊಡ್ತಾರೆ. ಪ್ರವಾಹ ಸ್ಥಳ ಹಾಗೂ ಅಲ್ಲಿ ರೈತರ ಸಂಕಷ್ಟ ಹೆಂಗಿದೆ ಎಲ್ಲವನ್ನು ಕೂಡ ಈಗ ಖುದ್ದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಒಂದು ಬಿಜೆಪಿ ನಿಯೋಗ ಅಲ್ಲಿ ಭೇಟಿಯನ್ನು ಕೊಡುತ್ತೆ. ಬಹಳ ಮುಖ್ಯವಾಗಿ ಈ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ರಾಯಚೂರು ಈ ಭಾಗದಲ್ಲೆಲ್ಲ ಸಾಕಷ್ಟು ರೈತರಿಗೆ ದೊಡ್ಡ ಮಟ್ಟದಲ್ಲಿ ಈ ಅತಿವೃಷ್ಟಿಯಿಂದ ಹಾನಿಯಾಗಿದೆ. ಸಾಕಷ್ಟು ಬೆಳೆಗೆಲ್ಲ ಕಳ್ಕೊಂಡು ಬೆಳೆಯೆಲ್ಲ ನೀರು ಪಾಲಾಗಿದೆ. ಕಾಳಜಿ ಕೇಂದ್ರದಲ್ಲಿ ಬದುಕಬೇಕಾದಂತಹ ಪರಿಸ್ಥಿತಿ. ದೇಶದ ನಾಡಿನ ಜನರ ಒಂದು ಹೊಟ್ಟೆ ತುಂಬಿಸುವಂತಹ ರೈತರು ಇವತ್ತು ಒಂದು ತುತ್ತು ಅನ್ನಕ್ಕೋಸ್ಕರ ಇವತ್ತು ಅಂಗಲಾಚಿ ಬೇಡಬೇಕಾದಂತಹ ಪರಿಸ್ಥಿತಿ ಬಂದಿದ್ದಾರೆ. ಮೊನ್ನೆ ಕೂಡ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದರು. ಅದಾದಮೇಲೆ ಅದಕ್ಕಿಂತ ಮುಂಚೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಬೀದರ್ಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಇವತ್ತು ಆರ್ ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ಇವತ್ತು ಈ ಭೀಮಾ ಪ್ರವಾಹದಿಂದ ಸಂಕಷ್ಟಕ್ಕೀಡಾಗಿದ್ದಾರೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಾರ. ಹಾಗಾದರೆ ನೋಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಕೊಡ್ತಾ ಹೋಗ್ತಾರೆ. ಸುನಿಲ್, ಬಹಳ ಮುಖ್ಯವಾಗಿ ಈ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಪ್ರವಾಹದ ಭೀತಿಯಿಂದ ಸಾಕಷ್ಟು ರೈತರು ಬೆಳೆ ನಾಶದಿಂದ ಕಂಗಾಲಾಗಿದ್ದಾರೆ. ಇವತ್ತು ಕಾಳಜಿ ಕೇಂದ್ರದಲ್ಲಿ ಬದುಕ್ತಾ ಇದ್ದಾರೆ. ಮತ್ತೊಂದು ಕಡೆ ಮೊನ್ನೆ ಕಲಬುರಗಿಗೆ ಸಿದ್ದರಾಮಯ್ಯನವರು ಕೂಡ ಬಂದು ವೈಮಾನಿಕ ಸಮೀಕ್ಷೆ ಮಾಡಿದರು. ಇವತ್ತು ಬಿಜೆಪಿ ನಿಯೋಗ ಬರ್ತಾ ಇದೆ. ಹೀಗೆ ಸಾಕಷ್ಟು ರಾಜಕೀಯ ನಾಯಕರು ಬರ್ತಾ ಇದ್ದಾರೆ. ಇದರಿಂದ ಏನಾದರೂ ಬೆನಿಫಿಟ್ ಆಗ್ತಾ ಇದೆಯಾ ರೈತರಿಗೆ ಅಂತ? ಖಂಡಿತವಾಗೂ ಸಚಿನ್, ಏನಂತಂದ್ರೆ ಇಂದು ವಿಜಯಪುರ ಜಿಲ್ಲೆಗೆ ಬಿಜೆಪಿ ನಿಯೋಗ ಭೇಟಿ ನೀಡ್ತಾ ಇರುವಂತದ್ದು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ವಿಜಯಪುರ ಜಿಲ್ಲಾ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ನೀಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಭೀಮಾ ಹಾಗೂ ನೀರಾ ಜಲಾಶಯದಿಂದ ಅಧಿಕ ಪ್ರಮಾಣದ ನೀರನ್ನ ಬಿಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯ ಚಡಚಣ, ಆಲ್ಮೇಲ ಹಾಗೂ ಸಿಂದಗಿ ತಾಲೂಕಿನ ಹಲವು ಗ್ರಾಮಗಳು ಸಂಪೂರ್ಣವಾಗಿ ಪ್ರವಾಹಕ್ಕೆ ತುತ್ತಾಗಿದ್ದು, ಭೀಮಾ ನದಿಯಿಂದ ಅಧಿಕ ಹಲವು ರೈತರ ಜಮೀನುಗಳಿಗೆ, ನದಿ ಪಾತ್ರದ ಮನೆಗಳಿಗೆ ಸಹಿತ ನೀರು ನುಗ್ಗಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿತ್ತು. ಈ ನಿಟ್ಟಿನಲ್ಲಿ ಇಂದು ಆರ್ ಅಶೋಕ್ ನೇತೃತ್ವದ ತಂಡ ಹಾಗೂ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು, ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ಜನ ಬಿಜೆಪಿ ಮುಖಂಡರು ಇಂದು ವಿಜಯಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಳಗ್ಗೆ 10 ಗಂಟೆಗೆ ಇಂಡಿ ಮತಕ್ಷೇತ್ರ ವ್ಯಾಪ್ತಿಯ ಅಂಜುಟಗಿ, ಖೇಡ್ಗಿ, ರೋಡ್ಗಿ, ಮಿರ್ಗಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡ್ತಾರೆ. ಬಳಿಕ ಆಲ್ಮೇಲ್ ತಾಲೂಕಿನ ದೇವಣಗಾಂವ್, ಕುಮಸ್ಗಿ, ಶೆಂಬೇವಾಡ ಸೇರಿದಂತೆ ಅಲ್ಲೂ ಕೂಡ ಭೇಟಿ ನೀಡಿ ಅಲ್ಲಿ ಕೂಡ ಪರಿಶೀಲನೆ ನಡೆಸಲಿದ್ದಾರೆ. ಅಂದ್ರೆ ಭೀಮಾ ನದಿಯಿಂದ ಸಾಕಷ್ಟು ಸಂತ್ರಸ್ತಕ್ಕೆ ಒಳಗಾಗಿದ್ದಾರೋ ಅವರ ಸಮಸ್ಯೆಯನ್ನು ಕೂಡ ಆಲಿಸಲಿದ್ದಾರೆ. ಜೊತೆಗೆ ಹೆಚ್ಚಿನ ಈಗಾಗಲೇ ಪರಿಹಾರವನ್ನು ಘೋಷಣೆ ಮಾಡಿದೆ ಸರ್ಕಾರ. 1 ಎಕರೆಗೆ ಇಷ್ಟು ಅಂತ ಹೇಳಿ ಅದರ ಈ ಸಮೀಕ್ಷೆಯನ್ನ ನಡೆಸುವ ಮೂಲಕ ಇನ್ನಷ್ಟು ಹೆಚ್ಚಿನ ಬೇಡಿಕೆನ ಇಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸಚಿನ್, ಧನ್ಯವಾದ ಸುನೀಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.